ಚೆನ್ನಮ್ಮನಕೆರೆ ಅಚ್ಚುಕಟ್ಟಿನವರು ಕೂಡ ಒಂದು ಮನೆಗಳ್ಳತನದ ಪ್ರಕರಣವನ್ನು ಭೇದಿಸಿದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 120 ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 10 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಘಟನೆ ಆಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳ 15ನೇ ತಾರೀಕಂದು ಅಪರಾಧ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇವರು 14ನೇ ತಾರೀಕಿನಂದು ಸ್ಥಳೀಯವಾಗಿ ಒಂದು ಕರುನಾಡ ಸಂಭ್ರಮಾಚರಣೆ, ಬಹುಶಃ ಲೋಕಲ್ ಆರ್ಕೆಸ್ಟ್ರಾ ಅಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ರಾತ್ರಿ ಮನೆಗೆ ಬೀಗ ಹಾಕ್ಕೊಂಡು ಹೋಗಿದ್ದರು. ಆ ಬೀಗವನ್ನು ಒಡೆದು ಬೀರಿನಲ್ಲಿರ್ತಕ್ಕಂತಹ ಈ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರ್ತಾರೆ. ಇದ್ರ ಬಗ್ಗೆ 15ನೇ ತಾರೀಕಿನಂದು ಅವರು ದೂರನ್ನು ಕೊಟ್ಟಿದ್ದು, ಈ ಪ್ರಕರಣದ ತನಿಖೆಯನ್ನು ಕೈಗೊಂಡ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು 28ನೇ ತಾರೀಕು ರಾತ್ರಿ ಕತ್ರಿಗುಪ್ಪೆಯ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನ ಹಿಂಭಾಗದ ರಸ್ತೆಯಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿರ್ತಾರೆ. ಆತನ ಕೂಲಂಕುಷ ವಿಚಾರಣೆಯಿಂದ ಆತ ಈ ಎಲ್ಲ ಚಿನ್ನಾಭರಣಗಳಲ್ಲಿ ಕದ್ದಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾನೆ. ಜೊತೆಗೆ ಅವುಗಳ ರಿಕವರಿಯನ್ನು ಕೂಡ ಪೊಲೀಸರು ಬೆಂಗಳೂರು ಮತ್ತು ಮುಂಬೈನಲ್ಲಿ ಮಾಡಿರ್ತಾರೆ.